ನಮಸ್ಕಾರ ಸ್ನೇಹಿತರ, ಕನ್ನಡ ಜಂಕ್ಷನ್ಗೆ ಸ್ವಾಗತ. PM ವಾಣಿ ಯೋಜನೆ ನಿಮ್ಮಲ್ಲಿ ಇಂಟರ್ನೆಟ್ ಡೇಟಾ ಉಳಿದಿದೆಯಾ? ಇದರಿಂದ ನೀವು ಸುಲಭವಾಗಿ ಹಣವನ್ನು ಸಂಪಾದಿಸಬಹುದು. ಹೇಗೆ ನೀವು ನಿಮ್ಮ ಇಂಟರ್ನೆಟ್ ಡೇಟಾವನ್ನು ಮಾರಬಹುದು ಅಂತ ತಿಳಿಯೋಣ ಬನ್ನಿ. ಸಾಮಾನ್ಯ ಜನರು ನಿಮ್ಮ ಡೇಟಾಗೆ ನಿಮಗೆ ಹಣ ನೀಡ್ತಾರೆ. ಇದರಿಂದ ನೀವು ಹಣ ಸಂಪಾದಿಸಬಹುದು. ಇದಕ್ಕಾಗಿ ಯಾವುದೇ ರೀತಿಯ ಪರವಾನಗಿ ಅಥವಾ ಯಾವುದೇ ಭಾರಿ ಹೂಡಿಕೆಯ ಅಗತ್ಯವಿಲ್ಲ. ಸ್ವಂತ ಡಿಜಿಟಲ್ ಉದ್ಯಮಿಯಾಗಲು ನಿಮಗೆ ಬೇಕಾಗಿರುವುದು ಇಂಟರ್ನೆಟ್ ಸಂಪರ್ಕ ಮತ್ತು ವೈಫೈ ರೂಟರ್. ಸರ್ಕಾರದ PM ವಾಣಿ ಯೋಜನೆಯ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಈಗಿನ ಆಧುನಿಕ ಜಗತ್ತಿನಲ್ಲಿ ಇಂಟರ್ನೆಟ್ ಬಳಸದಿರುವ ಜನರೇ ಇಲ್ಲ. ಈಗಿರುವಾಗ ಪ್ರತಿದಿನ ನಿಮ್ಮಲ್ಲಿ ಸ್ವಲ್ಪ ಇಂಟರ್ನೆಟ್ ಡೇಟಾ ಉಳಿತಾಯವಾಗಿರುತ್ತದೆ. ಪ್ರತಿದಿನ ಡೇಟಾದ ಸಂಪೂರ್ಣ ಕೋಟ ಖಾಲಿಯಾಗುವುದೇ ಇಲ್ಲ. ಹೀಗೆ ನೀವು ಬಾಕಿ ಉಳಿದ ಡೇಟಾವನ್ನು ಮಾರಾಟ ಮಾಡಿ ಹಣ ಗಳಿಸಬಹುದು. ಸರ್ಕಾರದ PM ವಾಣಿ ಯೋಜನೆಯ ಸಣ್ಣ ಪ್ರಮಾಣದಲ್ಲಿ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವ ಜನರಿಗೆ ಇದು ದೊಡ್ಡ ಅವಕಾಶವನ್ನು ತಂದಿದೆ. ಈ ಯೋಜನೆ ಅಡಿಯಲ್ಲಿ ಯಾವುದೇ ವ್ಯಕ್ತಿ ಅಥವಾ ಅಂಗಡಿಯವರು ಸಾರ್ವಜನಿಕ ವೈಫೈ ಹಾಟ್ಸ್ಪಾಟ್ ಅನ್ನು ಸ್ಥಾಪಿಸುವ ಮೂಲಕ ಇತರರಿಗೆ ಇಂಟರ್ನೆಟ್ ಸೇವೆಯನ್ನು ಒದಗಿಸಬಹುದು. ಈ ಮೂಲಕ ನಿಮ್ಮಲ್ಲಿ ಬಾಕಿ ಉಳಿದಿರುವ ಇಂಟರ್ನೆಟ್ ಡೇಟಾ ಈಗ ನಿಮ್ಮ ಆದಾಯದ ಮೂಲವಾಗಬಹುದು. ಈ ಯೋಜನೆಯ ಮೂಲಕ ಸಣ್ಣ ಅಂಗಡಿಯವರು ಹಾಟ್ಸ್ಪಾಟ್ಗಳನ್ನು ಸ್ಥಾಪಿಸಿ ಹಣ ಗಳಿಸಲು ಪ್ರಾರಂಭಿಸಬಹುದು. ಮತ್ತೊಂದೆಡೆ ಸರ್ಕಾರವು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸಾರ್ವಜನಿಕ ಹಾಟ್ಸ್ಪಾಟ್ಗಳನ್ನು ವ್ಯವಸ್ಥೆ ಮಾಡಲು ಸಾಧ್ಯವಾಗುತ್ತಾ ಬಂದಿದೆ. ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಅಂಗಡಿಗಳಲ್ಲಿನ ಸ್ಥಾಪಿಸಲಾದ ವೈಫೈನ ಡೇಟಾ ಸಾಮಾನ್ಯವಾಗಿ ಸಂಪೂರ್ಣವಾಗಿ ಬಳಕೆಯಾಗುವುದಿಲ್ಲ. ಹೀಗಾದಾಗ ಅಂಗಡಿಯವರ ವೈಫೈ ಡೇಟಾ ವ್ಯರ್ಥವಾಗುತ್ತದೆ. ಆದರೆ ಈ ಯೋಜನೆಯ ಸಹಾಯದಿಂದ ಇತರೆ ಜನರು ಅದನ್ನು ಖರೀದಿಸಬಹುದು ಮತ್ತು ಇಂಟರ್ನೆಟ್ಟನ್ನು ಬಳಸಬಹುದು. ಇದಕ್ಕಾಗಿ ಅಂಗಡಿಯವನು ಪ್ರತಿ ಬಳಕೆದಾರರಿಂದ 5 ರಿಂದ 10 ರೂಪಾಯಿಗಳನ್ನು ತೆಗೆದುಕೊಳ್ಳುವ ಮೂಲಕ ಒಂದು ತಿಂಗಳಲ್ಲಿ ಸಾವಿರಾರು ರೂಪಾಯಿಗಳನ್ನು ಗಳಿಸಬಹುದು. ಇದರ ಇನ್ನೊಂದು ಪ್ರಯೋಜನವೇನೆಂದರೆ ಇದಕ್ಕೆ ಯಾವುದೇ ರೀತಿಯ ಲೈಸೆನ್ಸ್ ಬೇಕಾಗಿಲ್ಲ. PM ವಾಣಿಯಿಂದ ನೀವು ಎಷ್ಟು ಸಂಪಾದಿಸಬಹುದು? ಈ ಯೋಜನೆಯ ಮೂಲಕ ಇಂಟರ್ನೆಟ್ ಡೇಟಾವನ್ನು ಮಾರಾಟ ಮಾಡಿ ಹಣ ಗಳಿಸಲು ಬಯಸುವವರು ಇದರಲ್ಲಿ ಇಂಟರ್ನೆಟ್ ಯೋಜನೆಯ ಬೆಲೆ 5 ರೂನಿಂದ ಪ್ರಾರಂಭವಾಗಿ 99 ರೂಗಳವರೆಗೆ ಇರುತ್ತೆಂದು ಎಂದು ತಿಳಿದಿರಬೇಕು. ಇವುಗಳಲ್ಲಿ ವಿಭಿನ್ನ ಡೇಟಾ ಮತ್ತು ಸಿಂಧುತ್ವ ಲಭ್ಯವಿದೆ. ಉದಾಹರಣೆಗೆ 6 ರೂಪಾಯಿಗೆ 1 ದಿನದ ಮಾನ್ಯತೆಯೊಂದಿಗೆ 1 GB ಡೇಟಾ, ರೂಪಾಯಿ 9ಕ್ಕೆ 2 ದಿನಗಳ ಮಾನ್ಯತೆಯೊಂದಿಗೆ 2 GB ಡೇಟಾ, ರೂಪಾಯಿ 18ಕ್ಕೆ 3 ದಿನಗಳ ಮಾನ್ಯತೆಯೊಂದಿಗೆ 5 GB ಡೇಟಾ ಮತ್ತು ರೂಪಾಯಿ 25ಕ್ಕೆ 7 ದಿನಗಳ ಮಾನ್ಯತೆಯೊಂದಿಗೆ 20 GB ಡೇಟಾ, ರೂಪಾಯಿ 49ಕ್ಕೆ 14 ದಿನಗಳ ಮಾನ್ಯತೆಯೊಂದಿಗೆ 40 GB ಡೇಟಾ ಮತ್ತು ರೂಪಾಯಿ 99ಕ್ಕೆ 1 ತಿಂಗಳ ಮಾನ್ಯತೆಯೊಂದಿಗೆ 100 GB ಡೇಟಾ ಆಯ್ಕೆ ಇದೆ. ಬಳಕೆದಾರರು ಈ ಯೋಜನೆಗಳನ್ನು ಖರೀದಿಸಬಹುದು. ಈ ಯೋಜನೆಗೆ ಸೇರುವ ಮೂಲಕ ಡೇಟಾವನ್ನು ಮಾರಾಟ ಮಾಡಲು ಬಯಸುವ ವ್ಯಕ್ತಿಯು ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಯೋಜನೆಯನ್ನು ರೂಪಿಸಿಕೊಂಡು ಅದನ್ನು ಬಳಕೆದಾರರಿಗೆ ನೀಡಬಹುದು. PM ವಾಣಿ ಪ್ರಧಾನಮಂತ್ರಿ ವಾಣಿ ಯೋಜನೆಗೆ ಸೇರುವ ಪ್ರಕ್ರಿಯೆ ಹೇಗೆ? ಈ ಯೋಜನೆಗೆ ಸೇರಲು ಮೊದಲನೆಯದಾಗಿ ನೀವು ನಿಮ್ಮ ಸ್ವಂತ ವೈಫೈನ ಸಂಪರ್ಕವನ್ನು ಹೊಂದಿರಬೇಕು. ಇದಕ್ಕಾಗಿ ನೀವು ಜಿಯೋ ಫೈಬರ್, BSNL ಅಥವಾ ಏರ್ಟೆಲ್ನಂತಹ ಸೇವೆಯ ಪೂರೈಕೆದಾರರಿಂದ ಸಂಪರ್ಕವನ್ನು ತೆಗೆದುಕೊಳ್ಳಬಹುದು. ನೀವು ಅವರ ಅನಿಯಮಿತ ಡೇಟಾ ಯೋಜನೆಯನ್ನು ತೆಗೆದುಕೊಂಡರೆ ನಿಮಗೆ ಲಾಭವಾಗುತ್ತದೆ. ಎರಡನೆಯದಾಗಿ ಹಾಟ್ಸ್ಪಾಟ್ ಸಾಧನವನ್ನು ಸ್ಥಾಪಿಸಿ. ಇದರ ನಂತರ ನಿಮ್ಮ ಇಂಟರ್ನೆಟ್ ಸಂಪರ್ಕವನ್ನು ಜನರ ನಡುವೆ ಹಂಚಿಕೊಳ್ಳಲು ನೀವು ಹಾಟ್ಸ್ಪಾಟ್ ಸಾಧನವನ್ನು ಸ್ಥಾಪಿಸಿ ವಿವಿಧ ಪ್ರದೇಶಗಳನ್ನು ಒಳಗೊಂಡ ಹಾಟ್ಸ್ಪಾಟ್ ಸಾಧನಗಳನ್ನು ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ ವಿಭಿನ್ನ ಬೆಲೆಗಳಲ್ಲಿ ಬಳಸಿ ನೀವು ಎಷ್ಟು ಪ್ರದೇಶಗಳಿಗೆ ಸೇವೆಯನ್ನು ಒದಗಿಸಲು ಬಯಸುತ್ತೀರಿ ಎಂಬುದರ ಆಧಾರದ ಮೇಲೆ ನೀವು ಹಾಟ್ಸ್ಪಾಟ್ ಸಾಧನವನ್ನು ಯೋಜನೆ ಮಾಡಬಹುದು. ಮೂರನೆಯದಾಗಿ PDOA ಜೊತೆ ಸಂಪರ್ಕ ಸಾಧಿಸಿ. ಮುಂದೆ ನೀವು PM ವಾಣಿ ಅನುಮೋದಿತ PDOA ಅಧಿಕಾರಿ ಜೊತೆ ಸಂಪರ್ಕ ಸಾಧಿಸಬೇಕಾಗುತ್ತೆ. ಅವರ ಸಹಾಯದಿಂದ ನೀವು ಬಳಕೆದಾರರ ಲಾಗಿನ್ ವ್ಯವಸ್ಥೆ, OTP ಆಧಾರಿತ ಪ್ರವೇಶ ಮತ್ತು ಯೋಜನಾ ಸೆಟಪ್ ಸೌಲಭ್ಯಗಳನ್ನು ಪಡೆಯುತ್ತೀರಿ. ಇದಾದ ನಂತರ ನೀವು ನಿಮ್ಮನ್ನು PDO ಆಗಿ ನೋಂದಾಯಿಸಿಕೊಳ್ಳಲೇಬೇಕು. ಇದಕ್ಕಾಗಿ ನೀವು pmvani.gov.in ವೆಬ್ಸೈಟ್ಗೆ ಹೋಗಿ ಹೆಸರು, ಮೊಬೈಲ್ ಸಂಖ್ಯೆ, ಅಂಗಡಿ ಅಥವಾ ಸ್ಥಳದ ವಿಳಾಸ ಮತ್ತು ಇಂಟರ್ನೆಟ್ ಸಂಪರ್ಕ ಮಾಹಿತಿಯನ್ನು ಒದಗಿಸಬೇಕು. ಈ ಯೋಜನೆಯನ್ನು ಹೊಂದಿಸುವ ಮೂಲಕ ಸೇವೆಯನ್ನು ಪ್ರಾರಂಭಿಸಬೇಕು.
ಇದಾದ ನಂತರ ನೀವು PDOAಗೆ ನೀಡಿದ ಲಾಗಿನ್ ID ಮೂಲಕ ಯೋಜನೆಯನ್ನು ಹೊಂದಿಸಿಕೊಳ್ಳಬೇಕು. ಬಳಿಕ ನೀವು ಹಣ ಗಳಿಸಲು ಪ್ರಾರಂಭಿಸಬಹುದು. PM ವಾಣಿ ಯೋಜನೆಯು ದೇಶಾದ್ಯಂತ ವೈಫೈ ಪ್ರವೇಶವನ್ನು ಹೆಚ್ಚಿಸುವ ಯೋಜನೆಯಾಗಿದೆ. ಈ ಕ್ರಮವು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸೇವೆಗಳ ಬಳಕೆಯನ್ನು ವೇಗಗೊಳಿಸಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ. ಇದನ್ನು ಮೊದಲು 2017ರಲ್ಲಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯ್ ಶಿಫಾರಸು ಮಾಡಿದೆ. ಈ ಯೋಜನೆ ಮೂಲಕ ನಮ್ಮಲ್ಲಿನ ಫ್ರೀ ಡೇಟಾವನ್ನು ನಮ್ಮ ಆದಾಯದ ಮೂಲವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋಣ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ.